ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶಿರೀಷಾ ಎನ್ ಸ್ವಾಮಿ. ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವತ್ತೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಇದು ಒಂದು ರೀಸನ್ ಏನಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ. ಸೊ ಇವತ್ತು ನಾನು ನನ್ನ ಕಸಿನ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಮ್ಮ ಕಸಿನ್ಸ್ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಕನ್ನಡ ಹಾಡುಗಳನ್ನ ಹಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ನಾವು ಲೊಕೇಶನ್ಗೆ ಹೋದ್ವಿ. ಇಲ್ಲಿ ನೋಡಿ ಬಂದೇ ಬಿಡ್ತು ನಮ್ಮ ಲೊಕೇಶನ್. ನೋಡಿದ್ರಲ್ವ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ. ಇದು ಜಕ್ಕೂರಲ್ಲಿರುವ ರಂಗೋಲಿ ಗಾರ್ಡನ್. ಈಗ ನಾವು ಕಾರ್ನ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ನಮಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಒಳಗಡೆ ಏನೇನಿದೆ ಅಂತ. ಸೊ ನಮ್ಮ ಜೊತೆ ನೀವು ಬನ್ನಿ. ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಇಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕನ್ನಡ ಬಾವುಟ ಕಲರ್ಸ್ ಎಲ್ಲ ನೋಡಿ. ಇಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೂಡ ಅವರು ಬರೆದಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದನ್ನೆಲ್ಲ ನೋಡಿಕೊಂಡು ಮುಂದೆ ಟಿಕೆಟ್ ತಗೊಂಡು ಎಂಟ್ರಿ ಆದ್ವಿ. ಮತ್ತು ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ. ಇಲ್ಲಿ ಟಿಕೆಟ್ ಕಾಸ್ಟ್ ತುಂಬ ಕಡಿಮೆನೇ ಇದೆ. ಚಿಕ್ಕವ್ರಿಗೆ 150, ದೊಡ್ಡವ್ರಿಗೆ 250. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ. ನಾವು ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಪೇರೆಂಟ್ಸ್ ಇರ್ತಾಯಿದ್ರಲ್ವ, ಅವ್ರ ಪೇರೆಂಟ್ಸು ಅವರೆಲ್ಲ ಹೇಗಿದ್ದರು, ಅವ್ರ ವೇಷಭೂಷಣ ಹೆಂಗಿತ್ತು, ಅವ್ರು ಯಾವ ಥರ ಇದ್ದರು, ಮಕ್ಕಳೆಲ್ಲ ಯಾವ ಥರ ಆಟಾಡ್ತಾಯಿದ್ರು, ಯಾವ್ಯಾವ ರೀತಿ ಮನೆಗಳಿದ್ದು, ಇದೆಲ್ಲ ರಂಗೋಲಿ ಗಾರ್ಡನ್ನಲ್ಲಿದೆ. ಟೋಟಲಾಗಿ ಒಂದು ಗ್ರಾಮೀಣ ಪ್ರದೇಶ ಥರ ಇದೆ. ನಾವು ನಮ್ಮ ಮಕ್ಕಳಿಗೆ ಇಲ್ಲಾಂದರೆ ಈಗಿನ ಜನ್ರೇಷನ್ ನಮ್ಮ ಹಳೆ ಜೀವನ ಶೈಲಿ ಹೇಗಿತ್ತು, ಯಾವ್ಯಾವ ಥರ ಅಂಗಡಿ ಇದ್ವು, ಯಾವ್ಯಾವ ಥರ ಮನೆಗಳಿದ್ವು, ಅವ್ರಿಗೆ ಪ್ರತಿಯೊಂದು ಡೀಟೇಲ್ ಕೂಡ ಈ ಇದರಲ್ಲಿ ತೋರಿಸ್ಬೋದು. ರಂಗೋಲಿ ಗಾರ್ಡನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅವ್ರಿಗೆ ತೋರಿಸ್ಬೋದು. ನಾವೇನೇನು ನೋಡಿದ್ವಿ ಅಂತ ನೀವು ಬನ್ನಿ ನಮ್ಮ ಜೊತೆ ನೋಡಿ.
ನೋಡಿದ್ರಲ್ವ ಹೇಗಿದೆ ಪ್ಲೇಸು ಅಂತ, ತುಂಬ ಚೆನ್ನಾಗಿದೆ. ನಾವು ತುಂಬ ಎಂಜಾಯ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ನಾವಂತೂ ಡೇನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದೆಲ್ಲ ನೋಡೋಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ನಾವು ಅಷ್ಟು ಮುಳುಗೋಗಿದ್ವಿ, ಅದನ್ನೇ ನೋಡ್ಕೊತಾನೆ ಇದ್ವಿ. ಅಷ್ಟರಲ್ಲಿ ಲಂಚ್ ಟೈಮ್ ಕೂಡ ಆಯಿತು. ಸೊ ಎಲ್ಲರೂ ಇಲ್ಲಿ ಬಂದು ಲಂಚ್ ಮುಗಿಸ್ಕೊಂಡ್ವಿ. ತುಂಬ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿದೆ. ನಾನು ಪಾಟ್ರಿ ಮೇಕಿಂಗ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನನಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಮಾಡ್ತಾ ಇದ್ದಂಗೆ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅಲ್ಲಿ ನಿಮಗೆ ಹಾರ್ಸ್ ರೈಡಿಂಗ್ ಇರುತ್ತೆ, ಮತ್ತು ಹಾರ್ಸ್ ಕಾರ್ಟ್ ಇರುತ್ತೆ, ಮತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇ ಏರಿಯಾ ಕೂಡ ಇರುತ್ತೆ. ನೀವು ಮಕ್ಕಳ ಜೊತೆ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು.
ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.